ಹನಿ ಟ್ರ್ಯಾಪ್ ಜಾಲದ ರಹಸ್ಯ ಬೆನ್ನು ಹತ್ತಿದೆ ಸಿಐಡಿ. ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ ಪ್ರಯತ್ನದ ದೂರು. ಈಗ ಸಚಿವ ರಾಜಣ್ಣ ದೂರಿನಲ್ಲಿ ಅಸ್ಪಷ್ಟ ಮಾಹಿತಿ ಇರುವ ಹಿನ್ನೆಲೆಯಲ್ಲಿ ರಾಜಣ್ಣರಿಂದಲೇ ಮಾಹಿತಿಯನ್ನ ಪಡೆಯೋದಿಕ್ಕೆ ಸಿಐಡಿ ಮುಂದಾಗಿದೆ. ರಾಜಣ್ಣ ಕಚೇರಿಗೆ ಬರಲು ಸಿಐಡಿ ಟೀಮ್ ಸಿದ್ಧತೆಯನ್ನ ನಡೆಸ್ತಾ ಇದೆ. ದೂರಿನ ಅಂಶಗಳನ್ನ ಆಧರಿಸಿ ನಿನ್ನೆ ಮಾಹಿತಿಯನ್ನ ಸಂಗ್ರಹಿಸಿದೆ. ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೋಸ್ಕರ ಸ್ವತಃ ರಾಜಣ್ಣ ಅವರ ವಿಚಾರಣೆ ಮಾಡೋದಕ್ಕೆ ಮುಂದಾಗಿದೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ರಾಜಣ್ಣ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ 10 ಅನುಮಾನಗಳಿದೆ, ಸಂಶಯಗಳಿವೆ. ಆ ಕಾರಣಕ್ಕಾಗಿ ಸಿಐಡಿ ಅಧಿಕಾರಿಗಳು ಈ ಪ್ರಕರಣ ಸಂಬಂಧಪಟ್ಟಾಗ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಜಣ್ಣ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ತಮ್ಮ ಕಚೇರಿ ಮತ್ತು ಮನೆ ಅಂತಕ್ಕಂಥದ್ದು ಮೆನ್ಷನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಇಂದು ಅಧಿಕೃತವಾದಂಥ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಮುಂದಾಗಿದ್ದು ಸಚಿವ ರಾಜಣ್ಣ ಅವರನ್ನ ವಿಚಾರಣೆಗೊಳಪಡಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಬಹಳ ಮುಖ್ಯವಾಗಿ ಸಚಿವ ರಾಜಣ್ಣ ಇದ್ದಾರೆ, ಸಹಕಾರ ಇಲಾಖೆಯ ಸಚಿವರಾಗಿದ್ದಾರೆ. ಅವರಿಗೆ ವಿಧಾನಸೌಧ 3ನೇ ಮಹಡಿಯಲ್ಲಿ ಒಂದು ಕೊಠಡಿಯನ್ನು ನೀಡಲಾಗಿದೆ. ಇದು ವಿಧಾನಸೌಧ 3ನೇ ಮಹಡಿಯ ಕಾರಿಡಾರು. ಈ ಕಾರಿಡಾರ್ನಲ್ಲಿ ಹಲವು ಸಚಿವರ ಕಚೇರಿಗಳಿವೆ. ಹಾಗೆ ಸಚಿವ KN ರಾಜಣ್ಣ ಅವರ ಕಚೇರಿಯು ಕೂಡ 339. ಈ 339 ಕೊಠಡಿ ಏನಿದೆ ಇದು ಸಚಿವ ರಾಜಣ್ಣ ಅವರಿಗೆ ಕೊಟ್ಟಿರ್ತಕ್ಕಂಥ ಕೊಠಡಿ. ಈ ಕೊಠಡಿಯಲ್ಲಿ ಆ ಹನಿ ಟ್ರ್ಯಾಪ್ ಮಾಡತಕ್ಕಂಥ ಯುವತಿ ಬಂದು ಸಚಿವರನ್ನ ಭೇಟಿ ಮಾಡುವಂತ ಪ್ರಯತ್ನಗಳಾಯ್ತೆ ಅಥವಾ ಸಚಿವ ರಾಜಣ್ಣ ತಮ್ಮ ಕೊಟ್ಟಂತ ದೂರಿನಲ್ಲಿ ಏನಾದರೂ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರಾ ಅಂತಕ್ಕಂಥ ಸಹಜವಾದಂಥ ಅನುಮಾನಗಳಿದೆ. ಹಾಗಾಗಿ ಈ ಕೊಠಡಿಗೆ ಇವತ್ತು ಸಿಐಡಿ ಅಧಿಕಾರಿಗಳು ಇನ್ನು ಕೆಲವೇ ಹೊತ್ತಲ್ಲಿ ಬರ್ತಾರೆ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾರೆ. 339 ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರ ಕೊಠಡಿ. KN ರಾಜಣ್ಣ ಸಹಕಾರ ಸಚಿವರು, ಇದು ಇವರಿಗೆ ನಿಗದಿಯಾಗಿರ್ತಕ್ಕಂಥ ಕೊಠಡಿ. ಇವರಿಗೆ 2 ಕೊಠಡಿಗಳನ್ನು ನೀಡಲಾಗಿದೆ, 339 ಮತ್ತು 339A 2 ಕೊಠಡಿಗಳು ನೀಡಲಾಗಿರ್ತಕ್ಕಂಥದ್ದು. ಸಿಐಡಿ ಅಧಿಕಾರಿಗಳು ಇನ್ನು ಕೆಲವೇ ಹೊತ್ತಲ್ಲಿ ಈ ಒಂದು ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸಹಕಾರ ಸಚಿವರ ಆಪ್ತ ಕಾರ್ಯದರ್ಶಿಗಳಿಗೆ 1 ಕೊಠಡಿ ಮತ್ತು ಇನ್ನೊಂದು ಅವರಿಗೆ KN ರಾಜಣ್ಣ ಅವರಿಗೆ 1 ಕೊಠಡಿ. ಹಾಗಾಗಿ 2 ಕೊಠಡಿಗಳಲ್ಲಿ ಸಚಿವರ ಕಾರ್ಯನಿರ್ವಹಣೆ ಇರತಕ್ಕಂಥದ್ದು. 2 ಕೊಠಡಿಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಹುಡುಗಿ ಬಂದು ಭೇಟಿ ಮಾಡಿದ್ಲಾ ಅಂತಕ್ಕಂಥ ಅನುಮಾನಗಳಿದೆ. ಯಾಕೆಂದ್ರೆ ಅವರ ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ, ತಮ್ಮ ಕಚೇರಿಯಲ್ಲಿ ಭೇಟಿ ಮಾಡಿದ್ರು ಅಂತಕ್ಕಂಥ. ಹಾಗಾಗಿ ಈ ಕಚೇರಿಯಲ್ಲಿ ಅವರು ಭೇಟಿ ಮಾಡ್ತಾರಾ, ಈ ಕಚೇರಿಯಲ್ಲಿ ಸಿಐಡಿ ಅಧಿಕಾರಿಗಳು ಬಂದು ಈಗ ಹೆಚ್ಚಿನ ಮಾಹಿತಿ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಈ ಕಚೇರಿಗೆ ಭೇಟಿ ಬಂದಾಗ ಸಚಿವ ರಾಜಣ್ಣ ಇರ್ತಾರಾ? ಈಗ ಸದ್ಯಕ್ಕೆ ಈ ಕೊಠಡಿಯಲ್ಲಿ ರಾಜಣ್ಣ ಇಲ್ಲ, ಅವರು ತಮ್ಮ ನಿವಾಸದಲ್ಲೂ ಕೂಡ ಇಲ್ಲ, ಈ ಕಚೇರಿಯಲ್ಲೂ ಕೂಡ ಇಲ್ಲ. ಆದರೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ವಿಚಾರಣೆಗೊಳಪಡಿಸುವ ಸಾಧ್ಯತೆಗಳಿದೆ. ತಮ್ಮ ದೂರಿಗೆ ಸಂಬಂಧಪಟ್ಟಾಗ ಹೆಚ್ಚುವರಿ ಮಾಹಿತಿಗಳನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ವಿಧಾನಸೌಧ 3ನೇ ಮಹಡಿಯಲ್ಲಿರ್ತಕ್ಕಂಥ ಸಚಿವ KN ರಾಜಣ್ಣ ಅವರ ಕೊಠಡಿ ಅತ್ಯಂತ ಕುತೂಹಲ ಕಾರಣ ಆಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಅಧಿಕಾರಿಗಳು ಇಲ್ಲಿ ಬರ್ತಾರೆ ಅನ್ನುವಂಥ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಳು ಸಿಐಡಿ ಅಧಿಕಾರಿಗೆ ಏನು ಸಿಗುತ್ತೆ ಅನ್ನುವಂಥ ಕುತೂಹಲ ಇರುವಂಥದ್ದು. ಕ್ಯಾಮರಾ ವೆಂಕಟೇಶ್ ಜೊತೆ ಆನಂದ್ P ಬೈದ್ರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.